ಸಿನಿ ರಂಗದಲ್ಲಿ ಇತ್ತೀಚೆಗೆ ಡಿವೋರ್ಸ್ ಅಂತಂದರೆ ಕಾಮನ್ ಆಗಿಬಿಟ್ಟಿದೆ. ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ರಾಜ್ಕುಮಾರ್ ಅವರ ಫ್ಯಾಮಿಲಿಯಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇತ್ತು. ಸ್ವತಃ ಈಗ ನಮ್ಮ ಹತ್ರ ಲಾಯರ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಗುರು ಅವರ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ, ಡಿವೋರ್ಸ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಚರ್ಚೆ ಏನಂತ ಹೇಳಿದರೆ ಇವಾಗ ಸಂಬಂಧ ಎಲ್ಲಿಂದ ಇಬ್ಬರಿಗೆ ಕಾಂಪಿಟಬಿಲಿಟಿ ಅಂತ ಹೇಳ್ತಾರೆ, ಇಬ್ಬರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲದಿದ್ದರೆ ಅವರು ಫೈನಲಿ ಕೋರ್ಟಿಗೆ ಹೋಗ್ತಾರೆ ಡಿವೋರ್ಸ್ ತಗೊಳ್ಳಿಕ್ಕೆ. ಇದೇನಾಗಿದೆ ಅಂತ ಹೇಳಿದರೆ ಮುಂಚಿನಲೂ 2015-16ನಲ್ಲಿ ಅವ್ರದ್ದು ಮೀಟಿಂಗ್ ಆಯಿತು. ಆ ಟೈಮಿಂದಲೂ ತೊಂದರೆಗಳು ಬರ್ತಾಯಿತ್ತು. ನಮ್ಮ ಕ್ಲೈಂಟ್ ಗುರು ಏನಿದ್ದಾನ ಅವ್ನು ಸರಿಯಾಗುತ್ತೆ ಅಂತ ತಿನ್ಕೊಂಡು ನಾವು ಹೋಗ್ತಾಯಿದ್ವಿ, ಅನ್ಸ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಏನು ಆಯ್ತು ಅಂತ ಹೇಳಿದ್ರೆ ತುಂಬ ಕ್ರೂಯಲ್ಟಿ ತುಂಬ ಆಯಿತು. ಇನ್ಸಲ್ಟಿಂಗ್, ಹ್ಯೂಮಿಲಿಯೇಷನ್ಸ್, ಡೌಟಿಂಗ್ ಇದೆಲ್ಲ ತುಂಬ ಬಂದುಬಿಡ್ತು. ನಾನು ಸುಮ್ಮನೆ ಬೇರೆಯವರ ಬಗ್ಗೆ ನಾನು ಡೌಟ್ ಮಾಡೋದು, ನೀನು ಆ ಥರ, ನೀನು ಅವನ ಹತ್ರ ಅಫೇರ್ ಇದೆ, ನನಗೆ ಎಲಿಗೇಷನ್ ಮಾಡೋದು, ಇದೆಲ್ಲ ಸೇರಿಕೊಂಡು ಫೈನಲಿ ಸರಿ ಆಗಲ್ಲ ಅಂತೇಳಿ ನಾವು ಡಿವೋರ್ಸ್ ಪಿಟಿಷನ್ ಹಾಕಿದ್ದೀವಿ. ಸರ್, ಈಗ ಇಬ್ಬರು ಕೂಡ ಲವ್ ಮ್ಯಾರೇಜ್ ಆದಂಥವ್ರು, ಫ್ಯಾಮಿಲಿನೇ ಎದುರು ಹಾಕೊಂಡು ಮದುವೆ ಆದಂಥವ್ರು, ಇವ್ರ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯಗಳು ಬಂತು ಅಂತ? ಸೊ ಯಾಕೆ ಹೇಳ್ತಾರೆ, ಇಟ್ಸ್ ಸೇಯಿಂಗ್ ಗೋಸ್ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ. ಆ ಥರ ನಮ್ಮ ಕ್ಲೈಂಟ್ ಏನಾದ, ಮ್ಯಾರೇಜ್ ದ ರಿಯಲ್ ಐ ಓಪನರ್. ಇವನು ಬ್ಲೈಂಡ್ಲಿ ಟ್ರಸ್ಟ್ ಮಾಡಿದ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರಸ್ಟ್. ಇವನು ಟ್ರಸ್ಟ್ ಮಾಡಿ ಸರಿ ಆಗುತ್ತೆ ಈ ಸ್ಟಾರ್ಟೆಡ್ ಕನ್ಸೋಲಿಂಗ್ ಹಿಮ್ಸೆಲ್ಫ್. ಇವತ್ತು ಸರಿ ಆಗುತ್ತಾಳೆ, ನಾಳೆ ಸರಿ ಆಗ್ತಾಳೆ, ನಾಡಿದ್ದು ಸರಿ ಆಗ್ತಾಳೆ ಅಂತೇಳಿ. ಇವನು ಇಷ್ಟ ಆಯಿತು ಮತ್ತು ಅಂತ ಅವಳಿಗೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದರು, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ನೀನು ಏನಾದರೂ ಬೇರೆ ಮಾಡಿ ನಾನು ಬಿಡಲ್ಲ ನಾನು ಅಂತೇಳಿ. ಆಗಿರೋ ಇಷ್ಟೆಲ್ಲ ಟಾರ್ಚರ್ ಮಾಡಿಕೊಂಡು ಬೇರೆ ಏನು ಇದು ಅವನಿಗೆ ಆಪ್ಷನ್ ಇಲ್ಲದ ಕಾರಣ ಆ ಥರ ಮದುವೆ ಆಗಿ ನೋ ಅದರ್ ಆಪ್ಷನ್ ದೆನ್ ಟು ಮ್ಯಾರಿ ಹರ್. ಸರ್, ಸಿನಿ ರಂಗದಲ್ಲಿ ರಾಜ್ಕುಮಾರ್ ಅವರ ಫ್ಯಾಮಿಲಿ ಘನತೆ ಗೌರವ ತುಂಬ ಜನ ಹಾಡಿ ಹೋಗೊಳ್ತಾರೆ. ಅದರ ಮೊಮ್ಮಗ ಇವ್ರ ಫ್ಯಾಮಿಲಿಯಲ್ಲೇ ಹಿಂಗಾಗಿದೆ ಅಂತ ಇವರೇನಾದರೂ ಗುರು ಅವರ ಹೆಂಡತಿ ಅಂದರೆ ಟಾರ್ಚರ್ ಮಾಡ್ತಾ ಇದ್ರಾ? ನಿಮ್ಮ ಫ್ಯಾಮಿಲಿನ ಹಿಂಗೆ ಮಾಡ್ತೀನಿ ಅಂತ ಏನಾದರೂ ಹೇಳ್ತಾ ಇದ್ರಾ? ಅವ್ರು ಟಾರ್ಚರ್ ಮಾಡ್ತಾಯಿದ್ರು. ನಿನ್ನನ್ನು ಬೀದಿಗೆ ತರ್ತೀನಿ, ನಿನ್ನ ಫ್ಯಾಮಿಲಿ ನೇಮ್ ಹಾಳು ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಇನಿಷಿಯಲ್ ಏನು ಹೇಳ್ತಾಯಿದ್ರು ಅಂತ ಹೇಳಿದರೆ, ನಾನು ನೆಕ್ಸ್ಟ್ ರಾಜ್ಕುಮಾರ್ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಏನಿದೆ ಅದರದ್ದು ಪಾರ್ವತಮ್ಮ ರಾಜ್ಕುಮಾರ್ ನಾನು ಇಡೀ ಫ್ಯಾಮಿಲಿ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಫುಲ್ ಡಾಮಿನೇಟ್ ಮಾಡೋಕ್ಕೆ ನೋಡಿದರು, ಫುಲ್ಲು ಕಂಟ್ರೋಲ್ ತಗೊಳ್ಳೋಕ್ಕೆ ನೋಡಿದರು. ಫ್ಯಾಮಿಲಿ ಬಿಸ್ನೆಸ್ ಮೇಲೆ, ಫ್ಯಾಮಿಲಿ ಅಫೇರ್ಸ್ ಮೇಲೆ, ಎಲ್ಲರ ಲೈಫ್ಸ್ ಮೇಲೆ. ತುಂಬ ಪುನೀತ್ ರಾಜ್ಕುಮಾರ್ ಇರುವಾಗ ಅವರು ಕೂಡ ಒಂದು 2-3 ಸಲ ಇಂಟರ್ಫಿಯರ್ ಆಗಿ ಸರಿ ಮಾಡೋಕ್ಕೆ ನೋಡಿದರು. ಆ ಥರ ಮೇಲೆ ಕೂಡ ಏನಾಗಿಲ್ಲ. ಓಕೆ ಸರ್, ಈಗ ಮಗು ವಿಚಾರಕ್ಕೆ ಬಂದರೆ, ಮಗು ವಿಚಾರ ಬಂದಾಗಲೂ ಕೂಡ USA ಬಾ ಅಂತ ಒತ್ತಡ ಹಾಕೋದು, ಅಥವಾ ಇಲ್ಲಾಂದರೆ ನಾನು ನನ್ನ ಬಾಯ್ ಫ್ರೆಂಡಿಂದ ಮಗುವನ್ನು ಪಡ್ಕೊಳ್ತೀನಿ ಅನ್ನುವಂತಹ ಮಾತುಗಳು ಇಂಥದ್ದೆಲ್ಲ ನಡೀತಿರುವಂಥದ್ದು. ಅದ್ರ ಬಗ್ಗೆ ಇದರಲ್ಲಿ ಏನಂತೇಳಿದರೆ, ಶಿ ಈಸ್ ಐ ಥಿಂಕ್ 35 years ಆಫ್ ಏಜ್ ನಾವು ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನಾನು ಹೇಳಿದ್ದೆ, ನೋಡಮ್ಮ ಏಜ್ ಆಗ್ತಾ ಇದೆ, ಒಂದು ಫ್ಯಾಮಿಲಿ ಸಂಸಾರ ಬೇಕಮ್ಮ, ನಮಗೆ ನನ್ನ ಮಕ್ಕಳು ಬೇಕಂತೇಳಿ ನಾವು ಇನ್ಸಿಸ್ಟ್ ಮಾಡುವಾಗ ಅವಳು ಹೇಳಿದ್ರು, ನಾನು ಬೆಂಗಳೂರಲ್ಲಿ ಅಂತೂ ಖಂಡಿತನೂ ಬರಲ್ಲ, ನಾನು USA ಸೆಟ್ಲ್ ಆಗ್ತೀನಿ, ನಾನು ಬೆಂಗಳೂರಲ್ಲಿ ಬಂದು ನನ್ನ ಮಕ್ಕಳನ್ನು ನಿನ್ನ ಫ್ಯಾಮಿಲಿ ಆಗಲಿ ಎಲ್ಲಿ ಆಗಲಿ ಇನ್ನೂ ಹತ್ತಿರ ಬೆಳೀಲಿಕ್ಕೆ ಬಿಡಲ್ಲ, ನೀನು ಮಗು ಬೇಕಾದರೆ USA ಬಾ, ಅಲ್ಲಿ ನಾವು ಫ್ಯಾಮಿಲಿ ಮಾಡ್ಕೊಂಡು ನೀನೆಲ್ಲ ಬಿಟ್ಕೊಂಡು ಬಾ. ನಾನು ಹೇಳಿದೆ, ನನ್ನ ಕೆರಿಯರ್ ಇದೆ ಅಮ್ಮ, ನನ್ನ ಫಿಲ್ಮ್ ಇಂಡಸ್ಟ್ರಿ ಇದೆ, ನನಗೆ ಬಿಟ್ಟು ಬರೋಕ್ಕೆ ಆಗಲ್ಲ, ನನಗೆ ಅಲ್ಲಿ ಬಂದರೆ ನನಗೆ ಏನು ಮಾಡೋಕ್ಕಾಗಲ್ಲ. ಆಗಿರುವಾಗ ಅವಳೆ, ನೀನು ಬರೋದಿದ್ರೆ ಬರುವುದು ಬೇಡ, ನಾನು ರಾಧಯ್ಯ ಅಂತ ಇದ್ದಾನೆ, ಅವಳಿಂದ ನಾನು ಸ್ಪರ್ಮ್ ತಗೊಂಡು ನಾನು IVF ಮುಖಾಂತರ ಮಕ್ಕಳು ಸಂಸಾರ ಮಾಡಿ ನಡೆಸ್ತೀನಿ ಅಂತ ಹೇಳಿದರು. ದಿಸ್ ಈಸ್ ವಾಟ್ ಶಿ ಇಸ್ ಸೆಟ್ ಓವರ್ ದ ಫೋನ್. ಈಗ ಅಕಾಡೆಮಿ ವಿಚಾರಕ್ಕೆ ಬಂದರೆ, ಒಂದಷ್ಟು ಆಸ್ತಿಗಳನ್ನು, ದುಡ್ಡುಗಳನ್ನು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಅಂತ ನೀವು ಹೇಳಿದರೆ, ನಿಜಾನಾ ಸರ್? ಹೆಂಗೆ ಇದು? ಅದು ಏನಂತ ಹೇಳಿದರೆ, ಅವಳು MBA ಮಣಿಪಾಲದಿಂದ MBA ಗ್ರ್ಯಾಜುಯೇಟ್ ಮಾಡಿದ್ದಾರೆ ಅವರು. ಏನಾಯಿತು ಆ ಟೈಮಲ್ಲಿ, ನಮ್ಮ ಬಿಸ್ನೆಸ್ ಏನಿದೆಯಾ, ಒಂದು ರಾಜ್ಕುಮಾರ್ ಲರ್ನಿಂಗ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀವಿ, ಪಾರ್ಟ್ನರ್ಶಿಪ್ ಫಾರ್ಮ್, ಮತ್ತು ಒಂದು ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್, ಅದು ಕೂಡ ಪಾರ್ಟ್ನರ್ಶಿಪ್ ಫಾರ್ಮ್. ಅದರಲ್ಲಿ ಏನಾಯಿತು, ಅವಳು ಹಣ ಫೈನಾನ್ಷಿಯಲ್ ಕಂಟ್ರೋಲ್ ಅವಳು ತಗೊಂಡು, ಅಲ್ಲಿಂದ ಫೈನಾನ್ಷಿಯಲ್ ಕಂಟ್ರೋಲ್ ತಗೊಂಡು ಅವಳ ಅಕೌಂಟಿಗೆ ಇಲ್ಲೀಗಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ನೋಡಿದ್ಲು ಹಣ. ಇಲ್ಲೀಗಲಿ ಟ್ರಾನ್ಸ್ಫರ್ ಮಾಡ್ಕೊಂಡು, ಅದು ಇನಿಷಿಯಲಿ ನಮ್ಗೆ ಗೊತ್ತಿರಲಿಲ್ಲ. ನಂತರ ನಮ್ಮ ಆಡಿಟರ್ ಹೇಳಿದರು, ಇನಿಷಿಯಲಿ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು, ಇದೇ ವಿಷಯಕ್ಕೆ ಇಲ್ಲೀಗಲಿ ಟ್ರಾನ್ಸ್ಫರ್ ಆಗಿದಂಥ ವಿಷಯಕ್ಕೆ ಅವರು ಪಾರ್ಟ್ನರ್ಶಿಪ್ಪಿಂದ ಹೊರಗಡೋಗಿ ಇವರ ಮೇಲೆ ಕೇಸ್ ಕೂಡ ಶ್ರೀದೇವಿ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ. ಆ ಕೇಸ್ ಕೂಡ ಪೆಂಡಿಂಗ್ ಇದೆ. ಇಲ್ಲೀಗಲಿ ಪಾರ್ಟ್ನರ್ಶಿಪ್ ಫರ್ಮಿಂದ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದ ಕಾರಣ ಅವರ ಮೇಲೆ ಕೇಸ್ ಕೂಡ ಪೆಂಡಿಂಗ್ ಇದೆ. ಓಕೆ ಸರ್, ಎಷ್ಟು ವರ್ಷಗಳಿಂದ ಇವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ನಡೀತಾ ಇತ್ತು ಅಂತ? ಯಾಕಂದರೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ, ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ. ಯಾವಾಗ ಇವ್ರಿಗೆ ಗೊತ್ತಾಯಿತು ಹಿಂಗೆ ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾರೆ ಅಥವಾ ಬೇರೆ ಚಟುವಟಿಕೆ ಬಾಯ್ ಫ್ರೆಂಡನ್ನು ಹೊಂದಿದ್ದಾರೆ, ಇದೆಲ್ಲ ಯಾವಾಗ ಗೊತ್ತಾಯಿತು ಅಂತ? 2018ನಲ್ಲಿ ಇವ್ರದ್ದು ಮದುವೆ ಆಯಿತು. 2018ನಲ್ಲಿ ಮದುವೆ ಆಯಿತು. ಇಮಿಡಿಯೇಟ್ಲಿ ಮದುವೆ ಆದ ನಂತರ ಇವರು ಈ ಥರ ಮಾಡೋಕ್ಕೆ ಶುರು ಮಾಡಿದರು. ನನ್ನ ಕಂಟ್ರೋಲ್ ತಗೊಳ್ಳೋದು ಫ್ಯಾಮಿಲಿ ಬಿಸ್ನೆಸ್ ಮೇಲೆ, ತಾಯಿ ಹತ್ರ ನೀನು ಸರಿ ಇಲ್ಲ, ತಾಯಿ ಹತ್ರ ನಿನ್ನ ಆಸ್ತಿದು ಪಾಲು ಕೇಳಂತ ಹೇಳೋದು, ಮತ್ತು
ಅಣ್ಣ ಇದ್ದ ನನ್ನ ಮತ್ತು ನನ್ನ ಅಣ್ಣನ ಮಧ್ಯೆ ಭಿನ್ನಾಭಿಪ್ರಾಯ ಮಾಡಿ ನನ್ನ ಅಣ್ಣನನ್ನು ಬೆಂಗಳೂರಿಂದ ಬಿಟ್ಟು ಮೈಸೂರಲ್ಲಿ ಹೋಗೋಕ್ಕೆ ಮಾಡಿ ಅವನು ಮೈಸೂರಲ್ಲಿ ನಿಲ್ತಾ ಇದ್ದ. ಇಡೀ ಫ್ಯಾಮಿಲಿಯನ್ನು ಇದು ಮಾಡೋಕ್ಕೆ ನೋಡಿದರು, ಸಪ್ರೇಟ್ ಮಾಡೋಕ್ಕೆ ನೋಡಿದರು. ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತಾರೆ. ಮುಂದೆ ಯಾವ ರೀತಿ ನಡೆಯುತ್ತೆ ಈ ಕೇಸ್? ಅಕಸ್ಮಾತ್ ನಾನು ಡಿವೋರ್ಸ್ ಕೊಡಲ್ಲ ಅಂತ ಅವ್ರು ಏನಾದರೂ ಮತ್ತೇನಾದರೂ ರಿಪ್ಲೈ ಮಾಡೋದು ಅಥವಾ ಹಿಂಗೇನಾದರೂ ಆದರೆ ಯಾವ ರೀತಿ ನಡೆಯುತ್ತೆ ಏನು? ಅವ್ರು ಇವಾಗ ರಿಪ್ಲೈ ಕೊಟ್ಟಿದ್ದಾರೆ. ರಿಪ್ಲೈಲಿ ಏನು ಹೇಳಿಲ್ಲ ಡಿವೋರ್ಸ್ ಕೊಡಲ್ಲ ಅಂತೇಳಿ. ಅಲ್ಲಿ ನನಗೆ ಗಂಡ ಕೂಡ ಬೇಕಂತ ಹೇಳಿಲ್ಲ. ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್ ಅಷ್ಟೇ ಮಾಡಿದ್ದಾಳೆ. ಅವರು ಡಿವೋರ್ಸ್ ಕೊಡಲ್ಲ ಅಂತ ಹೇಳಿದರೆ, ನನಗೆ ಅವಳ ಹತ್ರ ಇಷ್ಟ ಇಲ್ಲ ಅಂತ ಹೇಳಿದರೆ, ನೋಬಡಿ ಕ್ಯಾನ್ ಫೋರ್ಸ್ ಮೀ ಟು ಸ್ಟೇ ವಿತ್ ಸಂಬಡಿ ಹೂಮ್ ಐ ಡೋಂಟ್ ಲೈಕ್. ನನಗೆ ಅವಳ ಹತ್ರ ನಿಲ್ಲಕ್ಕೆ ಇಷ್ಟ ಅಂತ ಹೇಳಿದರೆ, ನನ್ನನ್ನು ಎಷ್ಟು ಫೋರ್ಸ್ ಮಾಡಿದ್ರೆ ನನ್ನ ಮನಸ್ಥಿತಿ ಸರಿ ಇಲ್ಲದಿದ್ದರೆ ನಾನು ಸಂಸಾರ ಮಾಡೋಕ್ಕೆ ಸರಿ ಇಲ್ಲ. ನೋಡಿದ್ರಲ್ಲ, ಇದಿಷ್ಟು ಲಾಯರ್ ಅವರ ಮಾತು. ಅಂದರೆ ಈಗಾಗಲೇ ಏನೋ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡೆದಿದೆ, ಜೊತೆಗೆ ಡಿವೋರ್ಸ್ ಕೇಸ್ಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಲಾಯರ್ ಹೇಳಿರುವಂಥದ್ದು. ಜೊತೆಗೆ ಇದು ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ, ಡಿವೋರ್ಸ್ ಕೊಡ್ತಾರಾ ಏನು ಹಿಂಗೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.